ಈಗ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಒಂದ್ ವೇಳೆ ಅವರು ಬೆಳಗಾವಿ ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ನಿಮ್ಮ ರಣತಂತ್ರ ಏನಾಗಿರುತ್ತೆ? ನಮ್ದೇನು ನಮ್ಮ ಸ್ಥಳೀಯ ಅಭ್ಯರ್ಥಿ ಯಾರು ಇರ್ತಾರ ನೋಡಿ ಗೆಲ್ಲಿಸ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಯಾರು ಗಂಡಸರಿ ಇಲ್ವಾ? ಒಬ್ಬ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಸಾಮರ್ಥ್ಯ ನಮ್ಮ ಬೆಳಗಾಂ ಪಾರ್ಲಿಮೆಂಟದಲ್ಲಿ ಇಲ್ಲೇನು? ಯಾಕೆ ಏನ್ ಬೆಳಗಾಂ ಜನ ಗುಲಾಮ್ರ? ಧಾರವಾಡದವ್ರು ಬಂದು ಇಲ್ಲಿ ಬೆಳಗಾಂ ಮಾಡ್ಲಿಕ್ಕೆ ಬರ್ತಾರಂದ್ರೆ ಇಲ್ಲಿ ಯಾರು ಒಬ್ರು ಸಾಮರ್ಥ್ಯ ಇರತಕ್ಕಂಥ ಅಭ್ಯರ್ಥಿ ಒಬ್ರು ಸಿಗ್ಲಿಲ್ಲ. ಪಾಪ ಸುರೇಶ್ ಅಂಗಡಿ ಅವರು ಕೆಲಸ ಮಾಡಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ ಅದರ ಜೊತೆಗೆ ಅವರು ತೀರಿ ಹೋದಂತ ಸಂದರ್ಭದಲ್ಲಿ ಅವರ ಧರ್ಮ ಪತ್ನಿಯನ್ನು ಕೂಡ ಅವತ್ತು ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ತಿರುಗಿ ಅವ್ರನ್ನ ಯಾವ ಕಾರಣದಿಂದ ತೆಗಿತಾ ಇದ್ದೀರಿ? ಇಲ್ಲ ಅವ್ರ ಮನೆಯೊಳಗೆ ಈಗ ನಿಮ್ಮ ಮನೆಗಳಿಗೆ ಎಲ್ಲರಿಗೂ ಟಿಕೆಟ್ ಬೇಕು, ಅವ್ರ ಮನೆಯಲ್ಲಿ ಬೇಡ ಅಂದ್ರೆ ಶೆಟ್ಟರ್ ಅವರು ಟಿಕೆಟ್ಗೋಸ್ಕರನೇ ಮತ್ತೆ ವಾಪಸ್ ಬಿಜೆಪಿಗೆ ಹೋದ್ರ ಅಂತ ಅವ್ರು ಹೇಳ್ಬೇಕು. ಅದನ್ನ ಈಗ ಅವ್ರು ಹೇಳ್ಬೇಕು. ಧಾರವಾಡ ಬಿಟ್ಟು ಬೆಳಗಾಂಗೆ ಯಾಕೆ ಬಂದೇನೆ ಅನ್ನೋದು ಹೇಳ್ಬೇಕು. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಯಾಕೆ ಬಂದೇನೆ ಅನ್ನೋದು ಹೇಳಿದ್ದಾರೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಮತ್ತೆ ಯಾಕೆ ಹೋದ್ನೆ ಅನ್ನೋದು ಅವರು ಸ್ಪಷ್ಟಪಡಿಸಬೇಕಲ್ಲ. ಮತ್ತೆ ಧಾರವಾಡ ಬಿಟ್ಟು ಇಲ್ಲಿ ಯಾಕೆ ಬರ್ತಾ ಇದ್ದಾರೆ? ಬಂದ್ರೆ ನೀವು ಸೋರಿಸ್ತೀರಾ? ಜನ ತೀರ್ಮಾನ ಮಾಡ್ತಾರೆ. ನಾನೇನು ಅದಕ್ಕೆ ಮಾಲೀಕನ್ನ? ಜನ ಅದಕ್ಕೆ ತೀರ್ಮಾನ ತಗೋತಾರೆ. ಜನ ಅದರ ಬಗ್ಗೆ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜನ ಹೇಳೋದೇನು, ನಮ್ಮ ಮನೆ ಹಿರಿತನ ನಮ್ಮ ಯಜಮಾನನ ಕೈಯಲ್ಲಿ ಇರಬೇಕು, ಇನ್ನೊಬ್ಬರು ಬಂದು ನಮ್ಮ ಮನೆ ಹಿರಿತನ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಹಿರಿಯ ಮುಖಂಡರು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಸರ್, ಈಗ ನೀವು ಒಂದು ಅಭ್ಯರ್ಥಿಗಳಿಲ್ವಾ ಬಿಜೆಪಿಲಿ ಅಲ್ಲಿ ಅವ್ರು ಅಲ್ಲಿಂದ ಇಲ್ಲಿ ಬರ್ಬೇಕಂತ ಹೇಳ್ತಿದ್ರ, ಬಟ್ ನಿಮ್ಮದೇ ಪಕ್ಷದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ ಅವ್ರ ಪುತ್ರ ಪುತ್ರಿಯರು ಕಣಕ್ಕಿಳಿತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಇದೆ. ನೋಡಿ, ನಾವು ಗೆಲ್ತಕ್ಕಂಥದ್ದು ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥದ್ದು ಕೊಡ್ತಾ ಇದೀವಿ. ನಾವೇನು ಬೇರೆ ಕ್ಷೇತ್ರದಿಂದ ತಂದು ನಿಲ್ಲಿಸ್ತಾ ಇಲ್ಲ. ರಾಷ್ಟ್ರೀಯ ನಾಯಕರು ಯಾರು ಇರ್ತಾರೆ ಅಂತವರಿಗೆ ಬೇರೆ ಬೇರೆ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ ಬಿಟ್ಟು ಆ ಕಡೆ ಹೋದ್ರು, ಎಲ್ಲಿ ಉತ್ತರ ಪ್ರದೇಶ ಕಾಶಿಯಿಂದ ಬಂದರು. ಅವ್ರದ್ದೇ ಒಂದು ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಆ ಥರ ಮಾಡ್ತಾ ಇರ್ತಾರೆ. ಇವ್ರದ್ದೇನಿದೆ ರೀ? ಈ ಜಗದೀಶ್ ಶೆಟ್ಟರ್ ಬಂದ್ರೆ ಇನ್ನಷ್ಟು ಪಾರ್ಟಿ ಡ್ಯಾಮೇಜ್ ಆಗಿ ಹೋಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಾರ್ಟಿ ಇನ್ನಷ್ಟು ನಶಿಸಿ ಹೋಗುತ್ತೆ. ಇವ್ರು ಬರೋದ್ರಿಂದ ಆ ಪಾರ್ಟಿಗೂ ಲಾಭ ಇಲ್ಲ, ಅವರಿಗೆ ಲಾಭ ಇಲ್ಲ, ಮತ್ತು ಅವರು ಆಯ್ಕೆನೂ ಆಗಲ್ಲ. ಸರ್, ಹಾಗಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನ ಗೆಲ್ಲುವ ವಿಶ್ವಾಸ ಇದೆ? ನಾವು 20 ಗುರಿ ಹಾಕೊಂಡಿದೀವಿ. ನೋಡೋಣ, ಜನರು ತೀರ್ಮಾನ ಮಾಡಿದ್ರು. ನಾವು ಗುರಿ ಹಾಕೊಂಡು ನಮ್ಮ ಕಾರ್ಯಪ್ರವರ್ತರಾಗಿ ನಮ್ಮ ಪ್ರಯತ್ನ ಜನರ ಮನಸ್ಸನ್ನ ಪರಿವರ್ತನೆ ಮಾಡುವುದರ ಮುಖಾಂತರ ಜನರ ಮತಗಳನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಎಲ್ಲ ಶ್ರಮ ಹಾಕ್ತೀವಿ. ನಾವು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿ ಯೋಜನೆಗಳಿರ್ಬೋದು, ನಮ್ಮ ಆಚಾರ ವಿಚಾರಗಳಿರ್ಬೋದು, ಎಲ್ಲವನ್ನೂ ನಾವು ಮನವರಿಕೆ ಮಾಡ್ತೀವಿ. ನೋಡಿ, ನಾವು ಒಂದು ನ್ಯಾಯ ಕೊಡ್ತಕ್ಕಂಥವ್ರು ಮತದಾರರು. ಆ ಮತದಾರ ಪ್ರಭುವಿನ ಮುಂದೆ ಅವರು ನಮಗೆ ಚುನಾವಣೆಯಲ್ಲಿ ಅವರೆಲ್ಲರೂ ಕೂಡ ನಮಗೆ ನ್ಯಾಯಾಧೀಶರು, ನಾವೆಲ್ಲರೂ ವಕೀಲರು. ನಾವು ನಮ್ಮ ಕಕ್ಷಿದಾರನ ಪರವಾಗಿ ಹೋಗಿ ನಾವು ವಾದ ಮಾಡ್ತೀವಿ. ನಮ್ಮ ಪಕ್ಷಿದಾರನ ಬಗ್ಗೆ ಹೇಳ್ಕೋತೀವಿ, ಕೇಳ್ಕೋತೀವಿ, ನಾವು ಮಾಡಿದ ಸಾಧನೆ ಹೇಳ್ತೀವಿ. ನಮ್ಮ ಕಕ್ಷಿದಾರನಿಗೆ ನೀವು ನ್ಯಾಯ ಕೊಡಬೇಕು ಅಂತ ಕೇಳ್ತೀವಿ. ತೀರ್ಮಾನ ಮಾಡೋದು ಮತದಾರ ಪ್ರಭು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.